ನೀವಿರೋದು ಅವರ ಒಂದು ಜೀವನಾಡಿ ಅಂತ ಕರೆಸ್ಕೊಂಡಿದೆ ಮೆಟ್ರೋ. ಅದನ್ನ ಹಾಳು ಮಾಡಕ್ ಹೋಗ್ಬೇಡಿ. ನೋಡಿ, ಇವತ್ತು ಪ್ರಯಾಣಿಕರ ಒಂದು ಜೇಬಿಗೆ ಕತ್ತರಿ ಹಾಕುವಂತ ಕೆಲಸವನ್ನ ಮಾಡಿದ್ರಲ್ಲ ನಮ್ಮ ಮೆಟ್ರೋ. ಹಾಗಾಗಿ ಇವತ್ತು ಕನ್ನಡ ಸಂಘಟನೆಗಳು ಕಿಡಿಕಾರ್ತಾ ಇದೆ. BMRCL ಕಚೇರಿಗೆ ಹೋಗಿ ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾಗಿತ್ತು. ಕನ್ನಡ ಸಂಘಟನೆ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಕನ್ನಡ ಸಂಘಟನೆಗಳಿಂದ ಕ್ಲಾಸ್ ತಗೊಂಡಿದ್ದಾರೆ. ಗಲಾಟೆ ಹೆಚ್ಚಾಗ್ತಾ ಇದ್ದಂತೆ ಯಶವಂತ್ ಚೌಹಾಣ್ ಅವರು ವಾಪಸ್ ಹೋಗ್ತಾರೆ. ಮೆಟ್ರೋ ಕೇಂದ್ರ ಕಚೇರಿ ಬಳಿ ಪ್ರತಿಭಟನೆ ಮಾಡ್ತಾರೆ ಅಂತ ಗೊತ್ತಾಗಿ ಪೊಲೀಸರಿಂದ ಅಲ್ಲಿ ಭದ್ರತೆಯನ್ನ ಮಾಡ್ಕೊಳ್ಳಾಗುತ್ತೆ. ನೋಡಿ, ಒಂದು ಕಡೆ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ, ಇನ್ನೊಂದು ಕಡೆ ಪೊಲೀಸರು ಭದ್ರತೆ. ಇವತ್ತು ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡಿಕೊಳ್ತಾ ಜನರನ್ನ ಮೂರ್ಖರನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಮುಂದಾಗಿದ್ದಾರೆ. ಇತ್ತೀಚೆಗೆ ಅಷ್ಟೇ ಬಸ್ಗಳ ಒಂದು ಪ್ರಯಾಣ ದರವನ್ನು ಏರಿಸಿರ್ತಕ್ಕಂತಹ ಸರ್ಕಾರಗಳು ಇವತ್ತು ಏಕಾಏಕಿ ನಮ್ಮ ಮೆಟ್ರೋ ದರವನ್ನು ಸಹ ಏರಿಕೆ ಮಾಡಿದ್ದಾರೆ. ಅದು 50% ಏರಿಕೆ ಮಾಡಿದರೆ ಎಲ್ಲೋ ಹೋಗ್ಲಿ ಹಾಳಾಗೋಗ್ಲಿ ಅಂತ ನಾವು ಸುಮ್ಮನೆ ಆಗ್ಬೋದಾಯಿತು. ಆದರೆ ಇವತ್ತು 105% ಇವತ್ತು ಏರಿಕೆಯನ್ನು ಹೆಚ್ಚಳ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರಗಳು ಅವ್ರ ಮೇಲೆ ಇವ್ರ ಮೇಲೆ ಅವರು ಗೂಬೆ ಕೂರಿಸೋದನ್ನು ಬಿಟ್ಟು ಜನತೆಗೆ ಏನು ಬೇಕು ಅದನ್ನ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ತಾವೆಲ್ಲ ಮುಂದಾಗಬೇಕು. ಇವತ್ತು ನೀವು ಮಾಡಿರ್ತಕ್ಕಂತಹ ಮೆಟ್ರೋ ಏರಿಕೆ 10% 20% ಅಲ್ಲ ಸ್ವಾಮಿ, 105% ಏರಿಕೆಯನ್ನು ಮಾಡಿದ್ದೀರಾ. ಇವತ್ತು ಜನರ ಆಕ್ರೋಶ ನೋಡಿದ ಮೇಲೆ ನೀವು 30% ಕಡಿಮೆ ಮಾಡಿದ್ದೀರಾ. ಇವು 30% ನೀವು ನೋಡಿ, ಅವ್ರಿಗೆ ಏನ್ ಸಿಗುತ್ತೆ ಇದರಿಂದ? ನೀವಿರೋದು ಅವರ ಒಂದು ಜೀವನಾಡಿ ಅಂತ ಕರೆಸ್ಕೊಂಡಿದೆ ಮೆಟ್ರೋ. ಅದನ್ನ ಹಾಳು ಮಾಡಕ್ ಹೋಗ್ಬೇಡಿ. ನೋಡಿ, ಇವತ್ತು ಪ್ರಯಾಣಿಕರ ಒಂದು ಜೇಬಿಗೆ ಕತ್ತರಿ ಹಾಕುವಂತ ಕೆಲಸವನ್ನ ಮಾಡಿದ್ರಲ್ಲ ನಮ್ಮ ಮೆಟ್ರೋ. ಹಾಗಾಗಿ ಇವತ್ತು ಕನ್ನಡ ಸಂಘಟನೆಗಳು ಕಿಡಿಕಾರ್ತಾ ಇದೆ. BMRCL ಕಚೇರಿಗೆ ಹೋಗಿ ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾಗಿತ್ತು. ಕನ್ನಡ ಸಂಘಟನೆ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಕನ್ನಡ ಸಂಘಟನೆಗಳಿಂದ ಕ್ಲಾಸ್ ತಗೊಂಡಿದ್ದಾರೆ. ಗಲಾಟೆ ಹೆಚ್ಚಾಗ್ತಾ ಇದ್ದಂತೆ ಯಶವಂತ್ ಚೌಹಾಣ್ ಅವರು ವಾಪಸ್ ಹೋಗ್ತಾರೆ. ಮೆಟ್ರೋ ಕೇಂದ್ರ ಕಚೇರಿ ಬಳಿ ಪ್ರತಿಭಟನೆ ಮಾಡ್ತಾರೆ ಅಂತ ಗೊತ್ತಾಗಿ ಪೊಲೀಸರಿಂದ ಅಲ್ಲಿ ಭದ್ರತೆಯನ್ನ ಮಾಡ್ಕೊಳ್ಳಾಗುತ್ತೆ. ನೋಡಿ, ಒಂದು ಕಡೆ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ, ಇನ್ನೊಂದು ಕಡೆ ಪೊಲೀಸರು ಭದ್ರತೆ. ಇವತ್ತು ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡಿಕೊಳ್ತಾ ಜನರನ್ನ ಮೂರ್ಖರನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಮುಂದಾಗಿದ್ದಾರೆ. ಇತ್ತೀಚೆಗೆ ಅಷ್ಟೇ ಬಸ್ಗಳ ಒಂದು ಪ್ರಯಾಣ ದರವನ್ನು ಏರಿಸಿರ್ತಕ್ಕಂತಹ ಸರ್ಕಾರಗಳು ಇವತ್ತು ಏಕಾಏಕಿ ನಮ್ಮ ಮೆಟ್ರೋ ದರವನ್ನು ಸಹ ಏರಿಕೆ ಮಾಡಿದ್ದಾರೆ. ಅದು 50% ಏರಿಕೆ ಮಾಡಿದರೆ ಎಲ್ಲೋ ಹೋಗ್ಲಿ ಹಾಳಾಗೋಗ್ಲಿ ಅಂತ ನಾವು ಸುಮ್ಮನೆ ಆಗ್ಬೋದಾಯಿತು. ಆದರೆ ಇವತ್ತು 105% ಇವತ್ತು ಏರಿಕೆಯನ್ನು ಹೆಚ್ಚಳ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರಗಳು ಅವ್ರ ಮೇಲೆ ಇವ್ರ ಮೇಲೆ ಅವರು ಗೂಬೆ ಕೂರಿಸೋದನ್ನು ಬಿಟ್ಟು ಜನತೆಗೆ ಏನು ಬೇಕು ಅದನ್ನ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ತಾವೆಲ್ಲ ಮುಂದಾಗಬೇಕು. ಇವತ್ತು ನೀವು ಮಾಡಿರ್ತಕ್ಕಂತಹ ಮೆಟ್ರೋ ಏರಿಕೆ 10% 20% ಅಲ್ಲ ಸ್ವಾಮಿ, 105% ಏರಿಕೆಯನ್ನು ಮಾಡಿದ್ದೀರಾ. ಇವತ್ತು ಜನರ ಆಕ್ರೋಶ ನೋಡಿದ ಮೇಲೆ ನೀವು 30% ಕಡಿಮೆ ಮಾಡಿದ್ದೀರಾ. ಇವು 30% ನೀವು ನೋಡಿ, ಅವ್ರಿಗೆ ಏನ್ ಸಿಗುತ್ತೆ ಇದರಿಂದ? ನೀವಿರೋದು ಅವರ ಒಂದು ಜೀವನಾಡಿ ಅಂತ ಕರೆಸ್ಕೊಂಡಿದೆ ಮೆಟ್ರೋ. ಅದನ್ನ ಹಾಳು ಮಾಡಕ್ ಹೋಗ್ಬೇಡಿ. ನೋಡಿ, ಇವತ್ತು ಪ್ರಯಾಣಿಕರ ಒಂದು ಜೇಬಿಗೆ ಕತ್ತರಿ ಹಾಕುವಂತ ಕೆಲಸವನ್ನ ಮಾಡಿದ್ರಲ್ಲ ನಮ್ಮ ಮೆಟ್ರೋ. ಹಾಗಾಗಿ ಇವತ್ತು ಕನ್ನಡ ಸಂಘಟನೆಗಳು ಕಿಡಿಕಾರ್ತಾ ಇದೆ. BMRCL ಕಚೇರಿಗೆ
ಹೋಗಿ ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾಗಿತ್ತು. ಕನ್ನಡ ಸಂಘಟನೆ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಕನ್ನಡ ಸಂಘಟನೆಗಳಿಂದ ಕ್ಲಾಸ್ ತಗೊಂಡಿದ್ದಾರೆ. ಗಲಾಟೆ ಹೆಚ್ಚಾಗ್ತಾ ಇದ್ದಂತೆ ಯಶವಂತ್ ಚೌಹಾಣ್ ಅವರು ವಾಪಸ್ ಹೋಗ್ತಾರೆ. ಮೆಟ್ರೋ ಕೇಂದ್ರ ಕಚೇರಿ ಬಳಿ ಪ್ರತಿಭಟನೆ ಮಾಡ್ತಾರೆ ಅಂತ ಗೊತ್ತಾಗಿ ಪೊಲೀಸರಿಂದ ಅಲ್ಲಿ ಭದ್ರತೆಯನ್ನ ಮಾಡ್ಕೊಳ್ಳಾಗುತ್ತೆ. ನೋಡಿಲಿ, ಒಂದು ಕಡೆ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ, ಇನ್ನೊಂದು ಕಡೆ ಪೊಲೀಸರು ಭದ್ರತೆ. ಇವತ್ತು ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡಿಕೊಳ್ತಾ ಜನರನ್ನ ಮೂರ್ಖರನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಮುಂದಾಗಿದ್ದಾರೆ. ಇತ್ತೀಚೆಗೆ ಅಷ್ಟೇ ಬಸ್ಗಳ ಒಂದು ಪ್ರಯಾಣ ದರವನ್ನು ಏರಿಸಿರ್ತಕ್ಕಂತಹ ಸರ್ಕಾರಗಳು ಇವತ್ತು ಏಕಾಏಕಿ ನಮ್ಮ ಮೆಟ್ರೋ ದರವನ್ನು ಸಹ ಏರಿಕೆ ಮಾಡಿದ್ದಾರೆ. ಅದು 50% ಏರಿಕೆ ಮಾಡಿದರೆ ಎಲ್ಲೋ ಹೋಗ್ಲಿ ಹಾಳಾಗೋಗ್ಲಿ ಅಂತ ನಾವು ಸುಮ್ಮನೆ ಆಗ್ಬೋದಾಯಿತು. ಆದರೆ ಇವತ್ತು 105% ಇವತ್ತು ಏರಿಕೆಯನ್ನು ಹೆಚ್ಚಳ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರಗಳು ಅವ್ರ ಮೇಲೆ ಇವ್ರ ಮೇಲೆ ಅವರು ಗೂಬೆ ಕೂರಿಸೋದನ್ನು ಬಿಟ್ಟು ಜನತೆಗೆ ಏನು ಬೇಕು ಅದನ್ನು ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ತಾವೆಲ್ಲ ಮುಂದಾಗಬೇಕು. ಇವತ್ತು ನೀವು ಮಾಡಿರ್ತಕ್ಕಂತಹ ಮೆಟ್ರೋ ಏರಿಕೆ 10% 20% ಅಲ್ಲ ಸ್ವಾಮಿ, 105% ಏರಿಕೆಯನ್ನು ಮಾಡಿದ್ದೀರಾ. ಇವತ್ತು ಜನರ ಆಕ್ರೋಶ ನೋಡಿದ ಮೇಲೆ ನೀವು 30% ಕಡಿಮೆ ಮಾಡಿದ್ದೀರಾ. ಇವು 30% ನೀವು ನೋಡಿ, ಅವ್ರಿಗೆ ಏನ್ ಸಿಗುತ್ತೆ ಇದರಿಂದ? ನೀವಿರೋದು ಅವರ ಒಂದು ಜೀವನಡಿ ಅಂತ ಕರೆಸ್ಕೊಂಡಿದೆ ಮೆಟ್ರೋ. ಅದನ್ನ ಹಾಳು ಮಾಡಕ್ ಹೋಗ್ಬೇಡಿ. ನೋಡಿ, ಇವತ್ತು ಪ್ರಯಾಣಿಕರ ಒಂದು ಜೇಬಿಗೆ ಕತ್ತರಿ ಹಾಕುವಂತ ಕೆಲಸವನ್ನ ಮಾಡಿದ್ರಲ್ಲ ನಮ್ಮ ಮೆಟ್ರೋ. ಹಾಗಾಗಿ ಇವತ್ತು ಕನ್ನಡ ಸಂಘಟನೆಗಳು ಕಿಡಿಕಾರ್ತಾ ಇದೆ. BMRCL ಕಚೇರಿಗೆ ಹೋಗಿ ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾಗಿತ್ತು. ಕನ್ನಡ ಸಂಘಟನೆ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಕನ್ನಡ ಸಂಘಟನೆಗಳಿಂದ ಕ್ಲಾಸ್ ತಗೊಂಡಿದ್ದಾರೆ. ಗಲಾಟೆ ಹೆಚ್ಚಾಗ್ತಾ ಇದ್ದಂತೆ ಯಶವಂತ್ ಚೌಹಾಣ್ ಅವರು ವಾಪಸ್ ಹೋಗ್ತಾರೆ. ಮೆಟ್ರೋ ಕೇಂದ್ರ ಕಚೇರಿ ಬಳಿ ಪ್ರತಿಭಟನೆ ಮಾಡ್ತಾರೆ ಅಂತ ಗೊತ್ತಾಗಿ ಪೊಲೀಸರಿಂದ ಅಲ್ಲಿ ಭದ್ರತೆಯನ್ನ ಮಾಡ್ಕೊಳ್ಳಾಗುತ್ತೆ. ನೋಡಿಲಿ, ಒಂದು ಕಡೆ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ, ಇನ್ನೊಂದು ಕಡೆ ಪೊಲೀಸರು ಭದ್ರತೆ. ಇವತ್ತು ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡಿಕೊಳ್ತಾ ಜನರನ್ನ ಮೂರ್ಖರನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಮುಂದಾಗಿದ್ದಾರೆ. ಇತ್ತೀಚೆಗೆ ಅಷ್ಟೇ ಬಸ್ಗಳ ಒಂದು ಪ್ರಯಾಣ ದರವನ್ನು ಏರಿಸಿರ್ತಕ್ಕಂತಹ ಸರ್ಕಾರಗಳು ಇವತ್ತು ಏಕಾಏಕಿ ನಮ್ಮ ಮೆಟ್ರೋ ದರವನ್ನು ಸಹ ಏರಿಕೆ ಮಾಡಿದ್ದಾರೆ. ಅದು 50% ಏರಿಕೆ ಮಾಡಿದರೆ ಎಲ್ಲೋ ಹೋಗ್ಲಿ ಹಾಳಾಗೋಗ್ಲಿ ಅಂತ ನಾವು ಸುಮ್ಮನೆ ಆಗ್ಬೋದಾಯಿತು. ಆದರೆ ಇವತ್ತು 105% ಇವತ್ತು ಏರಿಕೆಯನ್ನು ಹೆಚ್ಚಳ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರಗಳು ಅವ್ರ ಮೇಲೆ ಇವ್ರ ಮೇಲೆ ಅವರು ಗೂಬೆ ಕೂರಿಸೋದನ್ನು ಬಿಟ್ಟು ಜನತೆಗೆ ಏನು ಬೇಕು ಅದನ್ನು ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ತಾವೆಲ್ಲ ಮುಂದಾಗಬೇಕು. ಇವತ್ತು ನೀವು ಮಾಡಿರ್ತಕ್ಕಂತಹ ಮೆಟ್ರೋ ಏರಿಕೆ 10% 20% ಅಲ್ಲ ಸ್ವಾಮಿ, 105% ಏರಿಕೆಯನ್ನು ಮಾಡಿದ್ದೀರಾ. ಇವತ್ತು ಜನರ ಆಕ್ರೋಶ ನೋಡಿದ ಮೇಲೆ ನೀವು 30% ಕಡಿಮೆ ಮಾಡಿದ್ದೀರಾ. ಇವು 30% ನೀವು ನೋಡಿ, ಅವ್ರಿಗೆ ಏನ್ ಸಿಗುತ್ತೆ ಇದರಿಂದ?